ಅಕ್ಕ ಈ ಕಡೆ ನೋಡಿ ಅಕ್ಕ, ನೀವು ರೋಡ್ ನ ಈ ಕಡೆ ಸೈಡ್ ಇಂದ ದಾಟ್ತಿರುವಾಗ ಈ ಕಡೆ ನೋಡ್ಬಿಟ್ಟು ದಾಟ್ಬೇಕು, ಆಮೇಲೆ ಆ ಸೈಡ್ ಹೋದಾಗ ಆ ಕಡೆ ನೋಡ್ಬೇಕು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ವಾರ್ನಿಂಗ್ ರೀಫ್ಯೂಯಲ್. ಅಯ್ಯೋ ಅಯ್ಯೋ ಗುರು, ಶೋರೂಮ್ ಅವರು ಲೋ ಫ್ಯೂಯಲ್ ಅಲ್ಲಿ ಬೇರೆ ಕೊಟ್ಬಿಟ್ರಲ್ಲ ಗುರು. ಆಗಿಲ್ವಣ್ಣ, ನನ್ 1000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಇದ್ನಪ್ಪ, ಕರೆಂಟ್ ಇಲ್ಲ, ನಾನು ಏನ್ ಮಾಡಕ್ಕಾಗತ್ತೆ. ಲೋ ಫ್ಯೂಯಲ್ ತೋರ್ಸಿದ್ರು ಪೆಟ್ರೋಲ್ ಹಾಕ್ಸ್ತೇನೆ, ವಿಡಿಯೋ ಮಾಡಕ್ ತಗೊಂಬಂದಿನಲ್ಲ ಗಾಡಿನ. ಒಳ್ಳೇದ್ ಮಾಡ್ತದ. ಪಕ್ಕಾ ಪೆಟ್ರೋಲ್ ಖಾಲಿ, ಪಕ್ಕಾ ಪೆಟ್ರೋಲ್ ಖಾಲಿ. ಜನ್ಮಕ್ಕೆ ಹೋಗೋ. ಓ ಮೈ ಗಾಡ್ ಅಣ್ಣ, ಲೆಫ್ಟ್ ಹೋಗ್ತೀನಿ. ಪೆಟ್ರೋಲೇ ಖಾಲಿ ಆಗ್ಬಿಡ್ತಲ್ಲ ಗುರು. ಹಂಗೆ ಅನ್ಕೊಂಡ್ ಮುಂದೆ ಗುರು, ಖಾಲಿ ಆಗುತ್ತೆ ಅಂತ ಖಾಲಿನೇ ಆಗ್ಬಿಡ್ತು. ಫೋನ್ ಎತ್ತಲ್ಲ, ಇಲ್ಲಾಂದ್ರೆ ತಿಳ್ಕೊಂಡೋಗಿ ಹಾಕ್ಸ್ಬೇಕು ಇವಾಗ ನಾನು. ಎಲ್ಲಿದ್ಯಲ್ಲ, ಎಲ್ಲಿದ್ದಿ? ಬಂದೇ ಇಲ್ವಾ ಕುಣಿಯಲ್ಗಿನ್ನ? ನಾನಿಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು, ಅದಕ್ಕೆ ಮಾಡಿದ್ದು. ಹಾ ಬಿಡು ಬಾ. ಹಲೋ, ಬಂದಿದ್ಯಾ ಕುಣಿಯಲ್ಗೆ? ಇನ್ನ ಬಂದಿಲ್ವಾ? ಥೋ ಯಾರು ಇಲ್ವಾ? ನಾನಿಲ್ಲಿ NS 400 ಎತ್ಕೊಂಡ್ಬಿಟ್ಟೆ, ಚೆನ್ನಾಗಿ ರುಬ್ಬಾಡ್ಬಿಟ್ಟೆ, ಪೆಟ್ರೋಲ್ ಖಾಲಿ ಆಗೋಗೈತೆ ಅದಕ್ಕೆ. ಇಲ್ಲೇ ಇವಾಗ ಇಲ್ಲೇ ಒಂಚೂರು ದೂರದಲ್ಲಿದೆ, ಇಲ್ಲಿ ತಿಳ್ಕೊಂಡೈತೀನಿ ಬಿಡಿ ಇವಾಗ. ಹಂಗೆ ಓಕೆನಾ? ಯಾರು ಇಲ್ಲ ಗುರು, ತಿಳ್ಕೊಂಡು ಹೋಗ್ಬೇಕು ಇವಾಗ ನಾನು. ನೀನ್ ನೋಡ್ರ, ಅಯ್ಯೋ ಅಯ್ಯೋ ಗುರು, ಇನ್ನೊಂದ್ ಚೂರ್ ಹಿಂದೆನಾರು ನಿಂತೋಗ್ಬಾರ್ದಾಗಿತ್ತು, ಅಲ್ಲೇ ಪೆಟ್ರೋಲ್ ಬಂಕ್ ಇತ್ತು. ಆಯ್ತು. ಆಮೇಲೆ ಇದನ್ನೇನಾದ್ರೂ ಬಜಾಜ್ ಶೋರೂಮ್ ಅವ್ರು ನೋಡ್ಬಿಟ್ರೆ ಇನ್ನೊಂದ್ಸಲಿ ಗಾಡಿನೇ ಕೊಡಲ್ಲ ಗುರು. ಹಂಗೇನಿಲ್ಲ, ಕೊಡ್ತಾರ ಅವ್ರು ನಮ್ಗೆ. ಇನ್ನೊಂದ್ ಸ್ವಲ್ಪ ದೂರ ಸಿಕ್ಬಿಡ್ತು.